ನಮಸ್ಕಾರ ವೀಕ್ಷಕರೇ, ಚಂದನ ವಾಹಿನಿಯ ವಿಶೇಷ ಕಾನೂನು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಸುಧಾಗೌಡ. ವೀಕ್ಷಕರೇ, ಇವತ್ತಿನ ಕಾನೂನು ಕಾರ್ಯಕ್ರಮದಲ್ಲಿ ನಾವು ರಾಷ್ಟ್ರಕ್ಕಾಗಿ ಮಧ್ಯಸ್ಥಿಕೆ ಎನ್ನುವಂತಹ ಒಂದು ವಿಚಾರವನ್ನು ತೆಗೆದುಕೊಂಡಿದ್ದೀವಿ. ಇದು ಒಂದು ಅಭಿಯಾನ ಶುರುವಾಗಿದೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಸಾಕಷ್ಟು ಕೋರ್ಟ್ ಕೇಸಸ್ಗಳಿರುತ್ತೆ. ಅದರಲ್ಲೂ ವಿಚ್ಛೇದನದ ಪ್ರಕರಣಗಳು ಹೆಚ್ಚಾಗಿ ನಮ್ಮ ಒಂದು ದೇಶದಲ್ಲಿ ಇರುವಂತದ್ದು. ಹೀಗಾಗಿ ಈ ವಿಚ್ಛೇದನದ ಪ್ರಕರಣಗಳನ್ನ ಸಾರ್ಟ್ ಔಟ್ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಆಗಿರುವಂತದ್ದು. ಹೀಗಾಗಿ ಹೇಗಾದ್ರೂ ಮಾಡಿ ಗಂಡ ಹೆಂಡತಿ ಸಂಬಂಧವನ್ನ ಚೆನ್ನಾಗಿಡಬೇಕು, ಅವರಿಬ್ಬರನ್ನ ಒಟ್ಟುಗೂಡಿಸಬೇಕು, ಸಂಸಾರದ ಒಂದು ಬಂಧನವನ್ನ ಗಟ್ಟಿಯಾಗಿಸಬೇಕು ಅನ್ನುವಂತಹ ಒಂದು ಉದ್ದೇಶದಿಂದಾಗಿ ಒಂದು ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗಿದ್ರೆ ರಾಷ್ಟ್ರಕ್ಕಾಗಿ ಮಧ್ಯಸ್ಥಿಕೆ ಎನ್ನುವಂತಹ ಈ ಅಭಿಯಾನದಲ್ಲಿ ಏನೆಲ್ಲ ಮಾಡಲಾಗುತ್ತೆ, ಮಧ್ಯಸ್ಥಿಕೆಯನ್ನ ಹೇಗೆಲ್ಲ ನಡೆಸಲಾಗುತ್ತೆ, ಇದರ ಕುರಿತಾದ ಸಮಗ್ರ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಿದ್ದಾರೆ. ಅವರು ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು, ಜೊತೆಗೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಆಗಿರುವಂತಹ ಶ್ರೀಯುತ ಎಚ್ ಶಶಿಧರ್ ಶೆಟ್ಟಿ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿ ಸ್ವಾಗತ. ಸರ್, ರಾಷ್ಟ್ರಕ್ಕಾಗಿ ಮಧ್ಯಸ್ಥಿಕೆ ಅನ್ನುವಂಥ ಒಂದು ಅಭಿಯಾನ ಶುರುವಾಗಿದೆ. ನಿಜಕ್ಕೂ ಇಂಥ ಒಂದು ಅಭಿಯಾನ ಬೇಕಾಗಿತ್ತು, ಅವಶ್ಯಕತೆ ಇತ್ತು, ಜೊತೆಗೆ ಅನಿವಾರ್ಯ ಕೂಡ ಆಗಿದೆ. ಕಾರಣ ವಿಚ್ಛೇದನ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಸೊ ಏನ್ ಸರ್ ಈ ಅಭಿಯಾನದ ಉದ್ದೇಶ ಏನು, ಮೊದಲೇ ತಿಳಿಸ್ಕೊಡಿ. ಈಗ ಮಧ್ಯಸ್ಥಿಕೆ ಅಂತಕ್ಕಂಥದ್ದು ಅದೊಂದು ಈ ಕೇಸುಗಳನ್ನ ತೀರ್ಮಾನ ಮಾಡತಕ್ಕಂಥ ಒಂದು ಪ್ರಕ್ರಿಯೆ. ಸೊ ನ್ಯಾಯಾಲಯದಲ್ಲಿ ಪೆಂಡಿಂಗ್ ಕೇಸ್ಗಳಿರ್ತವೆ. ಅದೇ ಥರ ಒಂದು ಅದಕ್ಕೆ ಪರ್ಯಾಯ ವ್ಯವಸ್ಥೆ, ಮೀಡಿಯೇಷನ್ ಇರ್ಬೋದು, ಕನ್ಸಿಲೇಷನ್ ಇರ್ಬೋದು, ಲೋಕ ಅದಾಲತ್ ಇರ್ಬೋದು, ಆರ್ಬಿಟ್ರೇಷನ್ ಇರ್ಬೋದು. ಇವು ಒಂದು ಪರ್ಯಾಯ ವ್ಯವಸ್ಥೆಗಳು ನ್ಯಾಯಾಲಯದಲ್ಲಿ ಜೊತೆಗೆ ಇಲ್ಲಿಯೂ ಸಹ ಒಂದು ಕೇಸುಗಳ ವಿಲೇವಾರಿ ಮಾಡುವ ಪ್ರಕ್ರಿಯೆ ಆಗ್ತಾನೆ ಇರುತ್ತೆ. ಮಧ್ಯಸ್ಥಿಕೆ ಅಂತಕ್ಕಂಥದ್ದು ಇದು ನಮ್ಮಲ್ಲಿ ರಾಜ್ಯದಲ್ಲಿ ನಿರಂತರವಾಗಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ. ಆದರೆ ಈ ಒಂದು ಹೊಸದಾಗಿ ನಾಲ್ಸಾ ಮತ್ತು ಸುಪ್ರೀಂ ಕೋರ್ಟಿನ MCPC ಅವರು ಮೀಡಿಯೇಷನ್ ಕಮಿಟಿಯವರು ಒಂದು ನಿರ್ಧಾರವನ್ನು ಮಾಡಿ ಒಂದು 90 ದಿವಸಗಳ ಒಂದು ನ್ಯಾಷನಲ್ ಡ್ರೈವ್ ಮೀಡಿಯೇಷನ್ ಫಾರ್ ನೇಷನ್, ರಾಷ್ಟ್ರಕ್ಕಾಗಿ ಮಧ್ಯಸ್ಥಿಕೆ ಅಂತಕ್ಕಂಥ ಒಂದು ಪ್ರೋಗ್ರಾಮನ್ನು ಮಾಡಬೇಕು. ಆ ಮೂಲಕವಾಗಿ ಜನರಿಗೆ ಮಾಹಿತಿಯನ್ನು ಕೊಟ್ಟು ಅವರ ಕೇಸುಗಳನ್ನು ಶೀಘ್ರವಾಗಿ ಒಂದು ರಾಜಿ ಮೂಲಕ ಒಂದು ಮೀಡಿಯೇಷನ್ನಲ್ಲಿ ಮಧ್ಯಸ್ಥಿಕೆ ಕೇಂದ್ರಗಳಲ್ಲಿ ಬಂದು ತಮ್ಮ ಕೇಸನ್ನು ರಾಜಿ ಮಾಡಿಕೊಳ್ಬೇಕು, ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಡ್ರೈವ್ ಏನಿದೆ, ಅಭಿಯಾನ ಏನಿದೆ, ಅದು ಜುಲೈ 1ನೇ ತಾರೀಕಂದು ಪ್ರಾರಂಭ ಆಗಿತ್ತು. ಜುಲೈ 1, 2025. ಇದು ಸೆಪ್ಟೆಂಬರ್ ಎಂಡ್ವರೆಗೆ ಇರುತ್ತೆ. ಸೊ ಅಕ್ಟೋಬರ್ 7ಕ್ಕೆ ಇದು ಮುಕ್ತಾಯ ಆಗುತ್ತೆ. ಸೊ ಅಂದರೆ ಈ 90 ದಿವಸಗಳಲ್ಲಿ ಮೊದಲ 30 ದಿವಸ ನಾವು ಕೇಸುಗಳನ್ನು ಐಡೆಂಟಿಫಿಕೇಶನ್ ಮಾಡೋದು, ಅಂದರೆ ಯಾವ ಕೇಸನ್ನು ನಾವು ರಾಜಿ ಮಾಡಲಿಕ್ಕೆ ಕಳಿಸ್ಬೋದು ಅಂತ. ರಾಜಿ ಮಧ್ಯಸ್ಥಿಕೆಗೆ ಹೇಗೆ ಕೇಸ್ ಹೋಗುತ್ತೆ ಅಂತಂದರೆ ನ್ಯಾಯಾಲಯದಲ್ಲಿ ಈ ಇರುವ ಕೇಸುಗಳನ್ನು ಮಧ್ಯಸ್ಥಿಕೆ ಕೇಂದ್ರಗಳಿಗೆ ಕಳಿಸ್ಕೊಡ್ತಾರೆ. ಅಲ್ಲಿ ಆ ಮಧ್ಯಸ್ಥಿಕೆದಾರರು ಕೂತು ಕೇಸು ರಾಜಿ ಆದಲ್ಲಿ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರೆದು ಅದನ್ನು ವಾಪಸ್ ನ್ಯಾಯಾಲಯಕ್ಕೆ ಕಳಿಸ್ಕೊಟ್ಟು ಅಲ್ಲಿ ನ್ಯಾಯಾಲಯದ ತೀರ್ಮಾನ ಆಗುತ್ತೆ. ಸೊ ಈ ಒಂದು ವ್ಯವಸ್ಥೆ ಏನಿದೆ ಅದು ನೆಕ್ಸ್ಟ್ ಆಗಸ್ಟ್ 1ನೇ ತಾರೀಕಿಂದ ಸೆಪ್ಟೆಂಬರ್ ಎಂಡ್ವರೆಗೆ, ಇದರಲ್ಲಿ 2 ತಿಂಗಳ ಅವಧಿವರೆಗೆ ಈ ಮಧ್ಯಸ್ಥಿಕೆ ಪ್ರಕ್ರಿಯೆಗಳು ನಡೀತಾನೆ ಇರುತ್ತೆ. ಇದು ನಿರಂತರ ಆಗುತ್ತೆ. ಸೊ ನಾವು ಈ 90 ದಿವಸಗಳು ಮುಗಿದ ನಂತರ ನಾವು ಒಟ್ಟು ಕೇಸು ಎಷ್ಟು ಐಡೆಂಟಿಫೈ ಮಾಡಿದ್ದೀವಿ, ಒಟ್ಟು ಎಷ್ಟು ರಾಜಿ ಆಗಿದ್ದಾವೆ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟನ್ನು ನಾವು ನಾಲ್ಸಾಕ್ಕೆ ಕಳಿಸ್ಕೊಡ್ತೀವಿ, ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಮತ್ತು MCPCಗೆ ಕಳಿಸ್ಕೊಡ್ತೀವಿ. ಓಕೆ, ಈಗ ಮಧ್ಯಸ್ಥಿಕೆ ಅಂತ ಬಂದಾಗ ಯಾವ್ಯಾವ ಪ್ರಕರಣಗಳು ಈ ಒಂದು 90 ದಿನಗಳಲ್ಲಿ ಸಾರ್ಟ್ ಔಟ್ ಆಗಲಿಕ್ಕೆ ಬರ್ತಾ ಇದೆ ಅಂತ? ಮಧ್ಯಸ್ಥಿಕೆಗೆ ನೀವು ಯಾವುದೇ ಸಿವಿಲ್ ವ್ಯಾಜ್ಯ ಇರಬಹುದು, ಸರ್ವಿಸ್ ಮ್ಯಾಟರ್ಸ್, ಈ ಎಂಪ್ಲಾಯೀಸ್ ಅಂಡ್ ಓನರ್ಸ್ಗಳ ಇದಿರಬಹುದು, ತಕರಾರುಗಳು ಇರಬಹುದು. ಅದೇ ತರ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಕೇಸ್ಗಳಿರ್ಬೋದು. ಮುಖ್ಯವಾಗಿ ಫ್ಯಾಮಿಲಿ ಮ್ಯಾಟರ್ಸ್, ಕೌಟುಂಬಿಕ ಕಲಹಗಳು, ಪ್ರಕರಣಗಳು ಏನಿದ್ದಾವೆ ಅವುಗಳನ್ನು ಕಳಿಸ್ಬೋದು. ಆಮೇಲೆ ನಮ್ಮ ಈ
ಕನ್ಸ್ಯೂಮರಿಗೆ ಸಂಬಂಧಪಟ್ಟಂತ ಪ್ರಕರಣಗಳಿರ್ಬೋದು, ಅವರಿಗೂ ನಾವು ಅವರಿಗೆ ಮನವಿ ಮಾಡ್ಕೊಂಡಿದ್ದೀವಿ. ಕನ್ಸ್ಯೂಮರ್ ಕಮಿಷನ್ ಅಲ್ಲಿ ಗ್ರಾಹಕರಿಗೆ ಸಂಬಂಧಪಟ್ಟಂತ ಪ್ರಕರಣಗಳು, ವ್ಯಾಜ್ಯಗಳು, ಅವುಗಳನ್ನು ಸಹ ಹರಾಜಿ ಮಾಡ್ಕೊಳ್ಬಹುದು. ಹೀಗೆ ಎಲ್ಲಾ ತರನಾದ ಕೇಸುಗಳು, ಡಿಸ್ಪ್ಯೂಟ್ಗಳು, ಈವನ್ ಆರ್ಬಿಟ್ರೇಷನ್ ಕೇಸ್ಗಳು ಇರ್ಬೋದು, ಅವುಗಳನ್ನು ಸಹ ಇದರಲ್ಲಿ ಕೇಸ್ ಹಾಕಿರ್ತಾರೆ. ಅಲ್ಲಿ ಅದನ್ನು ತೀರ್ಮಾನ ಮಾಡಲಿಕ್ಕೆ ಸಾಧ್ಯತೆ ಇದೆ, ಕನ್ಸಲೇಷನ್ ಕಳಿಸಬಹುದು. ಕನ್ಸ್ಯೂಮರ್ ಪ್ರಕರಣಗಳು, ಗ್ರಾಹಕರಿಗೆ ಸಂಬಂಧಪಟ್ಟ ಪ್ರಕರಣಗಳು, ಆಮೇಲೆ ಕಮರ್ಷಿಯಲ್ ಕೋರ್ಟ್ಸ್ ಆಕ್ಟ್ ಅಂತ ಹೊಸದಾಗಿ ಬಂದಿದೆ, ವ್ಯಾಜ್ಯಗಳು ಇದ್ದಾವೆ, ವಾಣಿಜ್ಯ ವ್ಯಾಜ್ಯಗಳು, ಅವುಗಳಿಗೆ ಸಂಬಂಧಪಟ್ಟಂತಹ ಸಪರೇಟ್ ಕೋರ್ಟ್ಗಳಿದ್ದಾವೆ. ಅಲ್ಲಿಂದಲೂ ಕೇಸುಗಳನ್ನ ರೆಫರ್ ಮಾಡ್ತಾರೆ, ಅಂತಹ ಕೇಸುಗಳು ಬರ್ತವೆ. ಬಹಳ ಮುಖ್ಯವಾಗಿ ಈ ಕೌಟುಂಬಿಕ ವ್ಯಾಜ್ಯ ಪ್ರಕರಣಗಳು ಇಲ್ಲಿ, ಯಾಕಂದ್ರೆ ಅಂತಹ ಕೇಸುಗಳಲ್ಲಿ ಮಧ್ಯಸ್ಥಿಕೆ ಅಂತೂ ಅಗತ್ಯ ಇದ್ರೆ ಎಷ್ಟೋ ಕುಟುಂಬಗಳು ಒಟ್ಟಾಗುವ ಸಾಧ್ಯತೆ ಇದೆ. ಸೊ ಅಂತಹ ಕೇಸುಗಳನ್ನ ಇಲ್ಲಿ ಕಳಿಸ್ಕೊಟ್ರೆ ಹೆಚ್ಚಿನ ರೀತಿಯಲ್ಲಿ ಅದರ ಕೇಸುಗಳು ತೀರ್ಮಾನ ಆಗುವ ಸಾಧ್ಯತೆಗಳಿದ್ದಾವೆ. ಓಕೆ, ಇವಾಗ ಸರ್ ಮಧ್ಯಸ್ಥಿಕೆ ಅಂತ ಬಂದಾಗ ಯಾರು ಮಧ್ಯಸ್ಥಿಕೆ ಮಾಡ್ತಾರೆ ಮತ್ತೆ ಅವರ ಪಾತ್ರ ಏನು, ಅವರಿಗೆ ಯಾವ ರೀತಿ ಅನುಭವ ಇರುತ್ತೆ ಸರ್? ಈ ಮಧ್ಯಸ್ಥಿಕೆದಾರರು ಅವರು ಒಂದು ತಟಸ್ಥ ವ್ಯಕ್ತಿಯಾಗಿರ್ತಾರೆ. ಅವರು ಯಾವ ಪಕ್ಷಗಾರರ ಬಗ್ಗೆನೂ ಮಾತಾಡಲ್ಲ, ಏನು ಹೇಳಲ್ಲ. ಅವ್ರು ಖಾಲಿ ಫೆಸಿಲಿಟೇಟ್ ಮಾಡ್ತಾರೆ. ಇಬ್ಬರು ಪಕ್ಷಗಾರರು ಇರ್ತಾರೆ, ಅಲ್ಲೊಂದು ಕಲಹ ಇರುತ್ತೆ, ಒಂದು ಡಿಸ್ಪ್ಯೂಟ್ ಇರುತ್ತೆ ಇಬ್ಬರ ನಡುವೆ. ಅವರದ್ದು ಏನು ಡಿಸ್ಪ್ಯೂಟ್ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅವರಿಗೆ ಅವರ ವ್ಯಾಜ್ಯವನ್ನು, ಅವರ ಏನು ಕೇಸುಗಳಿದ್ದಾವೆ ಅದನ್ನು ಅವರೇ ತೀರ್ಮಾನಕ್ಕೆ ಬರುವ ಹಾಗೆ, ಅದನ್ನು ಪರಿಹರಿಸಿಕೊಳ್ಳುವ ಬಗ್ಗೆ, ಒಂದು ಸೆಟಲ್ಮೆಂಟಿಗೆ ಬರುವ ಹಾಗೆ ಅವರು ಸಹಕಾರ ಮಾಡ್ತಾರೆ ಅಷ್ಟೇ. ಅವರು ಈ ಮಧ್ಯಸ್ಥಿಕೆಗಾರರು ಅಂತಂದ್ರೆ ನುರಿತ ವಕೀಲರು ಇರ್ತಾರೆ, ಸೀನಿಯರ್ ವಕೀಲರು ಇರ್ತಾರೆ, ಮತ್ತು 40 ಗಂಟೆಗಳ ಒಂದು ಟ್ರೈನಿಂಗ್ ಇರುತ್ತೆ ಅವರಿಗೆ. ಅದನ್ನ 40 hours ಟ್ರೈನಿಂಗ್ ಅಂತ ಹೇಳ್ತೀವಿ, ಮೀಡಿಯೇಷನ್ ಟ್ರೈನಿಂಗ್. ಅದು ಅವರು ಮಾಡಿ ಅವರಿಗೆ ಸರ್ಟಿಫಿಕೇಟ್ ಅನ್ನು ಇಶ್ಯೂ ಮಾಡ್ತಾರೆ. ಅದು ಎಕ್ಸಾಮ್ ಇರುತ್ತೆ, ಅಲ್ಲಿ ಒಂದು ಕೇಂದ್ರಗಳಲ್ಲಿ ಎಕ್ಸಾಮ್ ಮಾಡ್ತಾರೆ. ಅಲ್ಲಿ ಒಂದು ಸರ್ಟಿಫಿಕೇಟ್ ಅನ್ನು ಕೊಟ್ಟ ನಂತರ ಅವರು ಒಂದು ಕಾನೂನುಬದ್ಧವಾಗಿ ಮೀಡಿಯೇಷನ್ ಮಾಡಲಿಕ್ಕೆ ಅರ್ಹರು ಅಂತಕ್ಕಂಥ ಒಂದು ತೀರ್ಮಾನ ಬರುತ್ತೆ. ಸೊ ಅಂಥವರು ಈ ಕೇಸುಗಳಲ್ಲಿ, ನ್ಯಾಯಾಲಯದಿಂದ ಹೋದ ಕೇಸುಗಳಲ್ಲಿ ಮಧ್ಯಸ್ಥಿಕೆ ಮಾಡಲಿಕ್ಕೆ ಅರ್ಹರಿರ್ತಾರೆ. ಅವರು ಈ ಉಭಯ ಪಕ್ಷಗಾರರನ್ನ ಕೂರಿಸಿಕೊಂಡು ಅವರ ವ್ಯಾಜ್ಯ ಇರ್ಬೋದು, ಯಾವುದೇ ತರಹದ ಪ್ರಕರಣಗಳಿರ್ಬೋದು, ಅವುಗಳನ್ನ ಅವರ ತೀರ್ಮಾನಕ್ಕೆ ಬರಲಿಕ್ಕೆ ಸಹಾಯ ಮಾಡುವಂತ ಪ್ರಕ್ರಿಯೆ. ಓಕೆ, ಇವಾಗ ನೀವು ಹೇಳಿದ್ರೆ ಸರ್, ಕೋರ್ಟ್ಗಳಲ್ಲಿ ಯಾವ್ಯಾವ ಕೇಸ್ಗಳನ್ನ ನಾವು ಮಧ್ಯಸ್ಥಿಕೆಗೆ ತರಬಹುದು ಅನ್ನೋದನ್ನ ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿ, ಅದನ್ನು ಹೊರತುಪಡಿಸಿ ಈಗ ಕೋರ್ಟಿಗೆ ಬರಬೇಕು ಅಂತ ಅನ್ಕೊಂಡಿರೋರು ಕೂಡ ಈ ಮಧ್ಯಸ್ಥಿಕೆಗೆ ಜಾಯ್ನ್ ಆಗಬಹುದು? ಖಂಡಿತವಾಗಿ. ಇವತ್ತು ನಾವು ಹೊಸದಾಗಿ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪು ಬಂತು. ಏನಂದ್ರೆ 498 ಕ್ರುಯಲ್ಟಿ ಅಂತ ಹೇಳ್ತೀವಿ. ಅದಕ್ಕೆ ಕ್ರಿಮಿನಲ್ ಕೇಸ್ ಹಾಕ್ತಾರೆ. ಹೆಂಡತಿ ಗಂಡನ ಮತ್ತು ಗಂಡನ ಸಂಬಂಧಿಕರ ವಿರುದ್ಧ, ಅತ್ತೆ ಮಾವನ ವಿರುದ್ಧ ನನಗೆ ಕಿರುಕುಳ ಕೊಟ್ಟಿದ್ದಾರೆ, ವರದಕ್ಷಿಣೆ ಬೇಡಿಕೆ ಇಟ್ಟಿದ್ದು ಕಿರುಕುಳ ಕೊಟ್ಟಿದ್ದಾರೆ, ಹೊಡೆದು ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳಿ ಕೇಸು ಹಾಕಿದ್ರೆ ಅದರಲ್ಲಿ ಕ್ರಿಮಿನಲ್ ಕೇಸ್ ದಾಖಲಾಗುತ್ತೆ, FIR ಆಗುತ್ತೆ. ಪ್ರಥಮ ವರ್ತಮಾನ ವರದಿ ಆದ ಕೂಡಲೇ ಕೆಲವು ಸಲ ಎಷ್ಟೋ ಕಡೆಯಲ್ಲಿ ಈ ತರ ಆಗಿದೆ. ಇಮಿಡಿಯೇಟ್ಲಿ ಆಗಿ ಪೊಲೀಸರು ಏನ್ ಮಾಡ್ತಾರೆ, ಅದು ನಾನ್ ಬೇಲೆಬಲ್ ಆಫೆನ್ಸ್ ಆಗಿದ್ದರಿಂದ ಗಂಡನ ಮನೆಯವರನ್ನ, ಹೆಂಡತಿ, ಗಂಡನ ತಾಯಿ, ತಂದೆ, ಅವಳ ಸಹೋದರಿ ಎಲ್ಲರನ್ನೂ ಅರೆಸ್ಟ್ ಮಾಡಿ ಅದು ಜೈಲಿಗೆ ಕಳಿಸುವಂತದ್ದಿತ್ತು. ಬೇಲಾಗಲವರೆಗೆ ಅವರು ಜೈಲಲ್ಲಿ ಇರಬೇಕಾಗ್ತಿತ್ತು. ಸೊ ಈ ಹಿಂದೆನೂ ಪ್ರಕರಣದಲ್ಲಿ ಇದರಲ್ಲಿ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಹೇಳಿತ್ತು. ಈಗ ಪುನಃ ಸುಪ್ರೀಂ ಕೋರ್ಟ್ನವರು ಏನು ಹೇಳಿದ್ದಾರೆ ಅಂದ್ರೆ, ಇಮಿಡಿಯೇಟ್ ಆಗಿ ಅವರನ್ನು ಅರೆಸ್ಟ್ ಮಾಡಬಾರ್ದು. ಅಂತಹ ಕೇಸುಗಳಲ್ಲಿ ಮೀಡಿಯೇಷನ್ ಮಾಡಿ ಆ ಕೇಸುಗಳನ್ನು ವಿಲೇವಾರಿ ಮಾಡಲಿಕ್ಕೆ ಅವರಿಗೆ ವಾಪಸ್ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು ಅಂತ. ಸೊ ಆದ್ರಿಂದ ನಾವು ಈಗ ಎಲ್ಲ ನಮ್ಮ ಜಿಲ್ಲಾ ಕಾನೂನು ಸೇವೆ ಪ್ರಾಧಿಕಾರ ಇರಬಹುದು, ತಾಲೂಕು ಕಾನೂನು ಸೇವೆ ಪ್ರಾಧಿಕಾರಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅಂತಹ ಕೇಸುಗಳು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಥವಾ ಕೋರ್ಟಿಗೆ FIR ಹಾಕಿ ಕೋರ್ಟಿಗೆ ಗಮನಕ್ಕೆ ಬಂದಾರೆ, ಇಮಿಡಿಯೇಟ್ಲಿ ಅಂತಹ ಕೇಸುಗಳನ್ನು ನಮ್ಮ DLS ಗೆ ಕಳಿಸಿ ಅಲ್ಲಿ ರಾಜಿ ಮಾಡಲಿಕ್ಕೆ ಒಂದು ಪ್ರಪ್ರಥಮವಾಗಿ ಮಾಡಿದ್ರೆ ಎಷ್ಟೋ ಒಳ್ಳೇದು. ಯಾಕಂದ್ರೆ ನೀ ಕೋರ್ಟ್ನಲ್ಲಿ ಕೇಸ್ ಹಾಕಿದ ನಂತರ ಅವ ಒಂದು ಸಲ ಜೈಲಿಗೆ ಹೋದ್ರೆ ಅವನ ಮನಸ್ಸು ಇದೇ ಬೇರೆ ಆಗುತ್ತೆ. ಅವ ಯಾಕಂದ್ರೆ ನನ್ನೊಬ್ಬ ಅಲ್ಲ, ನನ್ನ ತಂದೆ ತಾಯರನ್ನೆಲ್ಲ ಇವರು ಸೇರಿಸಿ ಎಲ್ಲರನ್ನೂ ಕೇಸಿಗೆ ಕೋರ್ಟಿಗೆ ಇದಕ್ಕೆ ಎಳಿಸಿದ್ದಾರೆ, ಜೈಲಿಗೆ ಹಾಕಿದ್ದಾರೆ, ಇವಳ ಹತ್ರ ನಾನು ಇನ್ನು ಒಟ್ಟಿಗೆ ಆಗೋದು ಸಾಧ್ಯನೇ ಇಲ್ಲ, ಈ ಒಂದು ಮನೋಭಾವ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ನ ಬಹಳ ಮಹತ್ವದ ತೀರ್ಪು ಅಂತ ನಾನು ಹೇಳ್ತೇನೆ. ಈಗ ಏನಂತಂದ್ರೆ ಇಮಿಡಿಯೇಟ್ ಆಗಿ ಅವರನ್ನು ಅರೆಸ್ಟ್ ಮಾಡುವಂತದ್ದಿಲ್ಲ. ನೀವು ಪ್ರಪ್ರಥಮವಾಗಿ ಅವರಿಗೆ ರಾಜಿ ಆಗ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಅನ್ನು ನೀವು ರೆಡಿ ಮಾಡಬೇಕು. ಅಂದ್ರೆ ಮಧ್ಯಸ್ಥಿಕೆದಾರರಿಗೆ ಕಳಿಸ್ಕೊಟ್ಟು ಆ ಕೇಸುಗಳನ್ನ ರಾಜಿ ಮಾಡಲಿಕ್ಕೆ ನೀವು ಪ್ರಯತ್ನ ಪಡಬೇಕು. ಅದಲ್ಲ ಅಂತಂದ್ರೆ ನೆಕ್ಸ್ಟ್ ಕಾನೂನು ಕ್ರಮ ಏನಿದೆ ಅದು ಪ್ರಕ್ರಿಯೆ ನೆಕ್ಸ್ಟ್ ಪ್ರಾರಂಭ ಆಗುತ್ತೆ. ಆದ್ರೆ ಮೊದಲ ಹಂತದಲ್ಲಿ ಆ ತರದ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ಗೆ ಹೋಗಬಾರದು. ಯಾಕಂದ್ರೆ ಒಂದು ಸಲ ಕುಟುಂಬ ಒಡೆಯಿತು ಅಂತಂದ್ರೆ
ಅಲ್ಲಿ ಬಿಡ್ತು ಅಂತಂದ್ರೆ ಪುನಃ ಒಟ್ಟು ಮಾಡೋದು ಕಷ್ಟ ಆಗುತ್ತೆ. ಸೊ ಬಹಳ ಅವರು ಕೋರ್ಟಿಗೆ ಕೇಸ್ ಹಾಕಿ ಬರುವ ಪ್ರಥಮ ಹಂತದಲ್ಲೇ ಅವರನ್ನು ಒಟ್ಟು ಮಾಡಿಸಿದ್ರೆ ಒಟ್ಟಾಗುವ ಸಾಧ್ಯತೆ ಜಾಸ್ತಿ ಇದೆ. ಓಕೆ, ಅಂದ್ರೆ ಇವಾಗ ಎಲ್ಲಾ ಪೊಲೀಸ್ ಸ್ಟೇಷನ್ಗಳಿಗೂ ಈ ತರದ ಒಂದು ಮೆಸೇಜ್ ಹೋಗಿದೆಯಾ ಹಾಗಿದ್ರೆ? ಈಗ ನಾವು ಜಸ್ಟ್ ಹೇಳಿದೀವಿ ನಮ್ಮ ಅಂದ್ರೆ ಇದು ಆಕ್ಚುಲಿ ಸುಪ್ರೀಂ ಕೋರ್ಟ್ ಒಂದ್ಸಲ ಮೆಸೇಜ್ ಒಂದು ತೀರ್ಪು ಮಾಡಿದ್ಮೇಲೆ ಇದು ಬೈಂಡಿಂಗ್. ಅದು ಅವರು ಇವರು ಅಂತಲ್ಲ, ನ್ಯಾಯಾಲಯ ಕೆಳ ನ್ಯಾಯಾಲಯದ ಇರ್ಬೋದು, ಪೊಲೀಸರು ಇರ್ಬೋದು, ಅಧಿಕಾರಿಗಳು ಇರ್ಬೋದು, ಜನರು ಇರ್ಬೋದು, ಎಲ್ಲರಿಗೂ ಅದು ಬಂಧನಕಾರಿಯಾಗಿರುತ್ತೆ. ಈ ನ್ಯಾಯಾಲಯ ಆ ತೀರ್ಪು ಬಂದದ್ದನ್ನ ನಾವು ಎಲ್ಲರಿಗೂ ತಿಳಿಸಿದೀವಿ, ಇದನ್ನು ಪ್ರಚಾರ ಕೊಡ್ರಿ. ಆಮೇಲೆ ಪೊಲೀಸ್ ಸ್ಟೇಷನ್ ಅವರು ಖಂಡಿತ ಅದನ್ನು ಒಬೆ ಮಾಡ್ತಾರೆ. ಈಗ ಒಂದು ನ್ಯಾಯಾಲಯದಿಂದ ತೀರ್ಪು ಬಂದ ಕೂಡಲೇ ತಕ್ಷಣ ಆಗಿ ಅವ್ರಿಗೆ ಗೊತ್ತಾಗುತ್ತೆ, ಅವ್ರ ಗಮನಕ್ಕೆ ಹೋಗುತ್ತೆ ಇದು. ಸೊ ಬಂದ ತಕ್ಷಣ ಅವ್ರು ಇನ್ನು ಮುಂದೆ ಆ ಕೇಸುಗಳಲ್ಲಿ ರಾಜಿ ಮಾಡಲಿಕ್ಕೆ ಏನು ಪ್ರಕ್ರಿಯೆ ಮಾಡಬೇಕು, ನಾನು ಪುನಃ ಮತ್ತು ಎಲ್ಲರ ಹತ್ರ ಕೇಳೋದು, ಸೊ ದಯವಿಟ್ಟು ಪೊಲೀಸ್ನವರು ಅಂತ ಕೇಸು ಬಂದಾಗ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಇರ್ಬೋದು, ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ ಇರ್ಬೋದು, ಅವರಿಗೆ ಆ ಕೇಸುಗಳನ್ನ FIR ಕಾಪಿ ಇರ್ಬೋದು, ಕಂಪ್ಲೇಂಟ್ ಕಾಪಿ ಇರ್ಬೋದು, ಅದನ್ನು ಕಳಿಸ್ಕೊಡಿ. ಅವರು ಅದನ್ನು ಸಂಬಂಧಪಟ್ಟ ಮಧ್ಯಸ್ಥಿಕೆದಾರರಿಗೆ ನೇಮಕ ಮಾಡಿ ಪಕ್ಷಗಾರನ ಅಲ್ಲಿಗೆ ಕರೆಸಿ ರಾಜಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಇದೊಂದು ಒಳ್ಳೆಯ ಕೆಲಸ, ದಯವಿಟ್ಟು ತಾವು ಅದನ್ನು ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ಓಕೆ, ಈ ಒಂದು ದೊಡ್ಡ ಅಭಿಯಾನಕ್ಕೆ ಸರ್ ಈಗ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ತಯಾರಿ ಹೇಗಿದೆ ಸರ್? ಈ ನಮಗೆ 29-30ನೇ ತಾರೀಕು ಜೂನ್ನಲ್ಲಿ ಇದು ನಮಗೆ ಮಾಹಿತಿ ಬಂದ ಕೂಡಲೇ ತಕ್ಷಣ ನಾವು ಎಲ್ಲ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ತಾಲೂಕು ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಮಾಹಿತಿಯನ್ನು ಕೊಟ್ವಿ. ಅಲ್ಲಿ ಜಿಲ್ಲೆಯಲ್ಲಿ ಮತ್ತು ತಾಲೂಕಿನಲ್ಲಿ ಈ ಬಗ್ಗೆ ಒಂದು ಪ್ರಚಾರ ಮಾಡಬೇಕಾಗುತ್ತೆ. ಯಾಕಂದ್ರೆ ಜನರಿಗೆ ಗೊತ್ತಾಗಬೇಕು ಇಂಥ ಒಂದು ಹೊಸ ಅಭಿಯಾನ ಆಗ್ತಾ ಇದೆ. ಸೊ ನಾವು ಇದರಲ್ಲಿ ಪಾಲ್ಗೊಳ್ಳಬೇಕಂತಕ್ಕಂಥದ್ದು ಸಾಮಾನ್ಯ ಜನರಿಗೆ, ಕಕ್ಷಿಗಾರರಿಗೆ ಗೊತ್ತಾಗಬೇಕು, ವಕೀಲರಿಗೆ ಗೊತ್ತಾಗಬೇಕು. ಈ ಸಂಬಂಧವಾಗಿ ನಮ್ಮ ಜಿಲ್ಲೆ ಮತ್ತು ತಾಲೂಕಿನಲ್ಲಿರ್ತಕ್ಕಂಥ ನ್ಯಾಯಾಧೀಶರು ಬಾರ್ ಅಸೋಸಿಯೇಷನ್ ಏನಿದೆ ವಕೀಲರ ಸಂಘದಲ್ಲಿ ಸಭೆಗಳನ್ನು ಮಾಡಿದ್ದಾರೆ. ಅದೇ ತರ ಮೀಡಿಯೇಟರ್ಸ್ ಅಂತಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ತಾಲೂಕು ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಸುಮಾರು 1700ಕ್ಕೂ ಹೆಚ್ಚು ಮೀಡಿಯೇಟರ್ಸ್ ಮಧ್ಯಸ್ಥಿಕೆದಾರರಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರು ತಗೊಂಡ್ರೆ ಬೆಂಗಳೂರು ಅರ್ಬನ್, ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಮತ್ತು ಹೈಕೋರ್ಟ್ ಇದು ಎಲ್ಲ ಕೇಸುಗಳು ಬ್ಯಾಂಗ್ಳೂರಿನಲ್ಲಿರ್ತಕ್ಕಂಥ ಕರ್ನಾಟಕ ಮೀಡಿಯೇಷನ್ ಸೆಂಟರ್, ಮೊದಲು ಬ್ಯಾಂಗ್ಳೂರ್ ಮೀಡಿಯೇಷನ್ ಸೆಂಟರ್ ಅಂತಿತ್ತು, ಅದನ್ನ ಈಗ ಕರ್ನಾಟಕ ಮೀಡಿಯೇಷನ್ ಸೆಂಟರ್ ಅಂತ ಕರೀತಾರೆ, ಅಲ್ಲಿಗೆ ಹೋಗುತ್ತೆ. ಅದು ಬಹಳ ದೊಡ್ಡ ಕೇಂದ್ರ, ಬಹಳ ಹೆಸರು ಪಡೆದಂತ ಕೇಂದ್ರ. ಅಲ್ಲಿ ಮ್ಯಾಕ್ಸಿಮಮ್ ಕೇಸುಗಳು ಕಳಿಸ್ತಾರೆ ಮತ್ತು ಅಲ್ಲಿ ರಾಜಿ ಆಗುವ ಕೇಸುಗಳು ಸಂಖ್ಯೆಗಳು ಜಾಸ್ತಿ ಇದ್ದಾವೆ. ಸೊ ಈಗ ಎಲ್ಲ ಈ ಒಂದು ಮೀಡಿಯೇಷನ್ ಸೆಂಟ್ರಲ್ಲೂ ಅದರ ಮೀಟಿಂಗ್ ಎಲ್ಲ ಮಾಡಿದ್ದಾರೆ. ಆಮೇಲೆ ಎಲ್ಲ ಮೀಡಿಯೇಟರ್ಸು, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಜಡ್ಜಸ್ಸು ಎಲ್ಲರಿಗೂ ಮಾನ್ಯ ಉಚ್ಚ ನ್ಯಾಯಾಲಯದ ಆಕ್ಟಿಂಗ್ ಚೀಫ್ ಜಸ್ಟಿಸ್ ಅಂತ ಕಾಮೇಶ್ವರರಾವ್ ಸಾಹೇಬರು ಎಲ್ಲರನ್ನು ಅಡ್ರೆಸ್ ಮಾಡಿ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡಿದ್ದರು. ಆನಂತರ ಮೀಡಿಯೇಷನ್ ಕಮಿಟಿ ಅಂತ ಇದೆ ಹೈಕೋರ್ಟ್ನಲ್ಲಿ. ಆ ಮೀಡಿಯೇಷನ್ ಕಮಿಟಿ ಹೈಕೋರ್ಟ್ ಜಡ್ಜಸ್ ಇರ್ತಕ್ಕಂಥ 5 ಜನ ಜಡ್ಜಸ್ ಇರ್ತಕ್ಕಂಥ ಒಂದು ಮೀಡಿಯೇಷನ್ ಕರ್ನಾಟಕ ಹೈಕೋರ್ಟ್ ಮೀಡಿಯೇಷನ್ ಕಮಿಟಿ ಅವರು ಸಹ ಇದರ ಬಗ್ಗೆ ಪದೇ ಪದೇ ಮೀಟಿಂಗ್ ಅನ್ನು ಮಾಡಿ ಕೆಲವು ಸಲಹೆ ಸೂಚನೆಗಳನ್ನು ಕೊಡ್ತಾರೆ. ಮೀಡಿಯೇಷನ್ ಇದು ಮಾಡಿ ಇನ್ನೊಂದು ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ನೋಡಲ್ ಆಫೀಸರ್ ಅನ್ನು ಅಪಾಯಿಂಟ್ ಮಾಡಬೇಕಂತ ಹೇಳಿದ್ರು. ರಿಜಿಸ್ಟ್ರಾರ್ ಹೈಕೋರ್ಟಿನ ರಿಜಿಸ್ಟ್ರಾರ್ ವೆಂಕಟೇಶ್ ಹುಲ್ಗಿ ಡಿಸ್ಟ್ರಿಕ್ಟ್ ಜಡ್ಜ್ ಅವರನ್ನ ನೋಡಲ್ ಆಫೀಸರ್ ಅಂತ ಅಪಾಯಿಂಟ್ ಮಾಡಿದ್ದಾರೆ. ಆಮೇಲೆ ಪತ್ರಿಕೆಗಳಲ್ಲಿ, ಪ್ರಿಂಟ್ ಅಂಡ್ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಪ್ಯಾಂಪ್ಲೆಟ್ಸ್ ಅನ್ನು ಹಂಚುವುದು, ಮತ್ತೆ ಪ್ಯಾರಾಲೀಗಲ್ ವಾಲಂಟಿಯರ್ಸ್ ನಾನು ನಿಮಗೆ ಹೇಳಿದ್ದೆ ನಮ್ಮಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಇದ್ದಾರೆ, ಪೆನಲ್ ಅಡ್ವೊಕೇಟ್ಸ್ ಇದ್ದಾರೆ, LADC ಲೀಗಲ್ ಏಡ್ ಡಿಫೆನ್ಸ್ ಕೌನ್ಸಿಲ್ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ವಕೀಲರು ಇದ್ದಾರೆ. ಇವರೆಲ್ಲರ ಮೂಲಕ ನಾವು ಹೆಚ್ಚು ಪ್ರಚಾರವನ್ನು ಮಾಡ್ತಿದ್ದೇವೆ. ಅದರ ಜೊತೆಗೆ ಲಾ ಕಾಲೇಜಿನ ಸ್ಟೂಡೆಂಟ್ಸ್ಗಳು ಇಂಟರ್ನ್ಸ್ಗೆ ಬರ್ತಾರೆ. ಆ ಕಾಲೇಜ್ ಸ್ಟೂಡೆಂಟ್ಸ್ಗಳನ್ನ ಇನ್ವಾಲ್ವ್ ಮಾಡಿಕೊಂಡು ಅವರ ಮೂಲಕನೂ ಸಹ ಪ್ರಚಾರ ಮಾಡಿಸಬೇಕು ಅಂತಕ್ಕಂಥ ವಿಷಯವನ್ನ ಹೇಳಿದೀವಿ. ಇದನ್ನ ಎಲ್ಲಾ ಜಿಲ್ಲೆಯಲ್ಲಿ, ತಾಲೂಕಲ್ಲಿ ಮಾಡ್ತಾ ಇದ್ದಾರೆ. ರಾಜ್ಯ ಮಟ್ಟದಲ್ಲೂ ನಾವು ಇದರ ಬಗ್ಗೆ ಪ್ರಚಾರವನ್ನ ಮಾಡ್ತಾ ಇದ್ದೇವೆ. ಪತ್ರಿಕೆಗಳಲ್ಲಿ ಹಾಕ್ಸಿದೀವಿ. ಇವತ್ತು ನಾವು ಚಂದನ ಟಿವಿ ಬಂದ ಉದ್ದೇಶ ಅದೇ. ಈ ಒಂದು ಅಭಿಯಾನದಲ್ಲಿ ಹೆಚ್ಚು ಜನರು ಭಾಗವಹಿಸಿ ತಮ್ಮ ಕೇಸುಗಳನ್ನ ವಿಲೇವಾರಿ ಮಾಡಿಕೊಳ್ಳಿ, ರಾಜಿ ಮಾಡಿಕೊಳ್ಳಿ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಓಕೆ, ಈಗ ಸರ್ ಬೆಂಗಳೂರಿನ ಮಧ್ಯಸ್ಥಿಕೆ ಕೇಂದ್ರದ ಬಗ್ಗೆ ಇಲ್ಲಿರೋರಂಥವ್ರಿಗೆ ಗೊತ್ತು, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಧ್ಯಸ್ಥಿಕೆ ಕೇಂದ್ರಗಳಿದಾವ. ಸೊ ಅಲ್ಲಿ ನಾವು ಹೇಗೆ ಸಂಪರ್ಕ ಮಾಡೋದು ಅಂತ? ಇದು ಒಳ್ಳೆ ಪ್ರಶ್ನೆ. ಬೆಂಗಳೂರಿನಲ್ಲಿ ಮಧ್ಯಸ್ಥಿಕೆ ಫೇಮಸ್ ಆಗಿದೆ. ಕರ್ನಾಟಕ ಮೀಡಿಯೇಷನ್ ಸೆಂಟರ್ ಅಂದ್ರೆ ಎಲ್ಲ ಗೊತ್ತು. ಅದೇ ತರ ಜಿಲ್ಲೆಯಲ್ಲಿ ಮತ್ತು ತಾಲೂಕಿನಲ್ಲೂ ಮಧ್ಯಸ್ಥಿಕೆ ಕೇಂದ್ರಗಳಿದ್ದಾವೆ. ನಮ್ಮ 28 ಜಿಲ್ಲೆಗಳಲ್ಲಿ
ಮತ್ತು 147 ತಾಲೂಕುಗಳಲ್ಲಿ ಮಧ್ಯಸ್ಥಿಕೆ ಕೇಂದ್ರ ಇದ್ದಾವೆ. ಎಲ್ಲಿ ಇದೆ ಅಂತಂದ್ರೆ ಜಿಲ್ಲಾ ಮಧ್ಯಸ್ಥಿಕೆ ಕೇಂದ್ರ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಇರುತ್ತೆ. ಅದೇ ತರ ತಾಲೂಕು ಮಧ್ಯಸ್ಥಿಕೆ ಕೇಂದ್ರ ತಾಲೂಕಿನ ಕೋರ್ಟಿನ ಆವರಣದಲ್ಲಿ ಇರುತ್ತೆ. ಸೊ ಅಲ್ಲಿ ಸಂಬಂಧಪಟ್ಟ ನಮ್ಮ DLSA ಮೆಂಬರ್ ಸೆಕ್ರೆಟರಿ ಇರ್ಬೋದು, ತಾಲೂಕು ಮೆಂಬರ್ ಸೆಕ್ರೆಟರಿ ಇರ್ಬೋದು, ಅವರು ಅದರ ಮಧ್ಯಸ್ಥಿಕೆ ಕೇಂದ್ರದಲ್ಲಿರ್ತಕ್ಕಂಥ ಮೇಲ್ವಿಚಾರಣೆಯನ್ನು ನೋಡ್ತಾರೆ. ಸೊ ಯಾವುದೇ ಪಕ್ಷಗಾರರು ತಮ್ಮ ಕೇಸುಗಳನ್ನ ಮಧ್ಯಸ್ಥಿಕೆ ಮೂಲಕ ನಾನು ರಾಜಿ ಮಾಡ್ಲಿಕ್ಕೆ ತಯಾರಿದ್ದೀನಿ ಅಂತ ಅಂದ್ಕೊಂಡ್ರೆ ಅವ್ರು ದಯವಿಟ್ಟು ಕೋರ್ಟಿನಲ್ಲಿ ಆ ಬಗ್ಗೆ ಮನವಿ ಮಾಡಿಕೊಂಡ್ರೆ ಅವರು ನ್ಯಾಯಾಲಯವು ಆ ಕೇಸನ್ನು ಪರಿಶೀಲನೆ ಮಾಡಿ ಆ ಮಧ್ಯಸ್ಥಿಕೆ ಕೇಂದ್ರಕ್ಕೆ ಕಳಿಸ್ಕೊಡ್ತಾರೆ. ಓಕೆ, ಈಗ ಸರ್ ಕೆಲವೊಂದಷ್ಟು ಜನ ನಮ್ಮ ಪ್ರಕರಣಗಳು ವಕೀಲರ ಬಳಿ ಇದೆ, ಸೊ ವಕೀಲರ ಮುಖಾಂತರನೇ ಬರೋದು ಒಳಿತಾ, ಹಿಂಗೆ ಎಷ್ಟು ಕೇಸಿಗೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರ ಹತ್ರನೇ ಇರುತ್ತೆ, ಸೊ ಹೆಂಗೆ ನಾವು ಕಮ್ಯುನಿಕೇಟ್ ಮಾಡೋದು ಅಂತ? ಇಲ್ಲಿ ಮಧ್ಯಸ್ಥಿಕೆಯಲ್ಲಿ ನನ್ನ ಪ್ರಕಾರ ವಕೀಲರ ಭಾಗವಹಿಸಿಕೂ ಇಂಪಾರ್ಟೆಂಟ್ ಇದೆ, ಮುಖ್ಯ ಇದೆ. ಯಾಕಂದ್ರೆ ಅವರಿಗೆ ಆ ಕೇಸಿನ ಬಗ್ಗೆ ಮಾಹಿತಿ ಇರುತ್ತೆ. ಆ ಪಕ್ಷಗಾರರಿಗೆ ಅವರು ವಕೀಲರುಗಳು ಆ ಕೇಸು ಹೇಗೆ ರಾಜಿ ಮಾಡ್ಕೊಂಡ್ರೆ ಒಳ್ಳೇದ ಕೆಟ್ಟದ ಅಂತಕ್ಕಂಥದ್ದನ್ನು ಅವರು ಹೇಳ್ತಾರೆ. ಸೊ ಈ ಮಧ್ಯಸ್ಥಿಕೆ ಪ್ರಕ್ರಿಯೆಯಲ್ಲಿ ವಕೀಲರು ಭಾಗವಹಿಸ್ತಾರೆ. ಖಾಲಿ ಮಧ್ಯಸ್ಥಿಕೆದಾರರು ಮಾತ್ರ ಅಲ್ಲ, ಎರಡು ಪಕ್ಷಕಾರರ ವಕೀಲರುಗಳು ಬರ್ತಾರೆ. ಅವರು ಆ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ. ಅವರು ಮಾಹಿತಿಯನ್ನು ಹಂಚಿಕೊಳ್ತಾರೆ. ಕೆಲವೊಂದು ಕೇಸುಗಳಲ್ಲಿ ಬಹಳ ಅತ್ಯಂತ ಸೂಕ್ಷ್ಮ ವಿಷಯಗಳಿರ್ತವೆ, ಅದು ವಕೀಲರಿಗೆ ಜಾಸ್ತಿ ಅರ್ಥ ಆಗುತ್ತೆ. ಸೊ ಅವರು ಅರ್ಥ ಮಾಡ್ಕೊಂಡು ಅವರ ಪಕ್ಷಗಾರರಿಗೆ ಹೇಳಿದ್ರೆ ಮತ್ತು ಆ ಒಂದು ಮಧ್ಯಸ್ಥಿಕೆ ಅಲ್ಲಿ ರಾಜಿ ಆಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆಮೇಲೆ ಕೇಸುಗಳನ್ನ ಮಧ್ಯಸ್ಥಿಕೆ ಕೇಂದ್ರಕ್ಕೆ ಕಳಿಸುವ ಬಗ್ಗೆ ಪಕ್ಷಗಾರರು ಸ್ವತಃ ಹೇಳ್ಬೋದು ಅಥವಾ ತಮ್ಮ ವಕೀಲರ ಮೂಲಕ ನ್ಯಾಯಾಲಯದಲ್ಲಿ ಮನವಿ ಮಾಡಿಕೊಂಡ್ರೆ ನ್ಯಾಯಾಲಯವು ಆ ಕೇಸುಗಳನ್ನ ಮಧ್ಯಸ್ಥಿಕೆ ಕೇಂದ್ರಕ್ಕೆ ಕಳಿಸ್ಕೊಡುತ್ತೆ. ಇನ್ನೊಂದು ವಿಚಾರ ಏನಂತಂದ್ರೆ, ಈಗ ನಮ್ಮ ಇದು ಒಂದು 90 days ಒಂದು ಡ್ರೈವ್ ಆಗಿದ್ರಿಂದ ಕೇಸು ಕೋರ್ಟಿಗೆ ಒಂದು ದಿವಸ ಕಾಸ್ಟ್ ಲಿಸ್ಟ್ ಅಲ್ಲಿ ಬರುತ್ತೆ. ಒಂದು 100 ಕೇಸು 80 ಕೇಸು ಬರುತ್ತೆ. ಸೊ ಆವಾಗ ಎಲ್ಲ ಕೇಸು ಒಂದು ತಿಂಗಳಲ್ಲಿ ಬರುವುದಿಲ್ಲ. ಸೊ ಈ ಒಂದು ಪೆಂಡಿಂಗ್ ಕೇಸ್ ಏನಿದೆ ನಮ್ಮ ಫೈಲಲ್ಲಿ ಪೆಂಡಿಂಗ್ ಇರುತ್ತೆ, ಮುಂದೆ ಕೋರ್ಟಲ್ಲಿ 1,000-2,000 ಕೇಸ್ ಇದ್ರೆ ಆ ಪೆಂಡಿಂಗ್ ಕೇಸ್ಗಳಲ್ಲೂ ಸಹ ನಾವು ಅದನ್ನ ಐಡೆಂಟಿಫೈ ಮಾಡಿ, ಯಾರೋ ಪಕ್ಷಗಾರ ಹೇಳ್ತಾನೆ ನನ್ನ ಕೇಸ್ ಇವತ್ತಿಲ್ಲ, ಯಾಕಂದ್ರೆ ಐಡೆಂಟಿಫಿಕೇಶನ್ ಕೊಟ್ಟಿದ್ದು ಜುಲೈ, ಅದ ನಂತರ ಮಾಡಬಹುದು. ಬಟ್ ಅವರು ಕೊಟ್ಟ ಒಂದು ಅಭಿಯಾನದ ಒಂದು ಟೈಮ್ ಲೈನ್ ಪ್ರಕಾರ ಜುಲೈ 1ರಿಂದ 31 ಒಳಗೆ ನೀವು ಐಡೆಂಟಿಫೈ ಮಾಡಿ ಆ ಕೇಸನ್ನು ಕಳಿಸ್ಕೊಡಿ. ಆ ನಂತರ ಈ ರಾಜಿ ಸಂಧಾನದ ಪ್ರಕ್ರಿಯೆ ನಡೆಯುತ್ತಂತ. ಆದ್ರೆ ಕೇಸ್ ಬರಲಿಲ್ಲ ಕೋರ್ಟಿಗೆ, ಕೆಲವು ಸಲ 30 ದಿವಸದೊಳಗೆ ಎಲ್ಲ ಕೇಸ್ ಬರಲ್ಲ. 1,000 ಕೇಸ್ ಇದ್ರೆ ಒಂದು 300 ಕೇಸ್ ಬಂದಿರಬಹುದು, 400 ಕೇಸ್ ಬರಬಹುದು. ಸೊ ಬಾಕಿ ಕೇಸ್ಗಳಲ್ಲಿ ನನ್ನ ಕೇಸು ಆ ಡೇಟಿಗೆ ಇಲ್ಲ, ಈ ತಿಂಗಳಲ್ಲಿ ಹಿಯರಿಂಗ್ ಡೇಟ್ ಇಲ್ಲ ಅಂತಂದ್ರೂ ಸಹ ಆ ಕೇಸು ನಾನು ರಾಜಿ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೇನೆ ಅಂತಂದ್ರೆ ವಕೀಲರ ಮೂಲಕ ಬಂದು ವಕೀಲರು ಒಂದು ಮೆಮೊ ಹಾಕಿ ಈ ಕೇಸಲ್ಲಿ ರಾಜಿ ಮಾಡ್ಲಿಕ್ಕೆ ನಮ್ಮ ಪಕ್ಷಗಾರರು ಒಪ್ಪಿದ್ದಾರೆ ಅಂತ ಹೇಳಿದ್ರೆ ನ್ಯಾಯಾಲಯವು ಸೋಮೋಟವಾಗಿ ಕೇಸನ್ನು ತೋರಿಸ್ಕೊಂಡು ಮಧ್ಯಸ್ಥಿಕೆ ಕೇಂದ್ರಕ್ಕೆ ಕಳಿಸ್ಕೊಡ್ತದೆ. ಸೊ ಅಲ್ಲಿ ಡೇಟ್ ಆಫ್ ಹಿಯರಿಂಗ್ ಇರಲೇಬೇಕು ಅಂತೇನಿಲ್ಲ. ಯಾವುದೇ ಕೇಸಿನಲ್ಲಿ ಒಬ್ಬ ಪಕ್ಷಗಾರನಿಗೆ ಅವನಿಗೆ ಮಾಹಿತಿ ಬಂತು, ಒಂದು ಅಭಿಯಾನ ಆಗ್ತಾ ಇದೆ, ಮಧ್ಯಸ್ಥಿಕೆಯ ರಾಷ್ಟ್ರಕ್ಕಾಗಿ ಮಧ್ಯಸ್ಥಿಕೆ ಅಭಿಯಾನ ಆಗ್ತಾ ಇದೆ, ನನ್ನ ಕೇಸನ್ನು ಇಲ್ಲಿ ನಾನು ರಾಜಿ ಮಾಡ್ಕೊಳ್ತೇನಂತ ಅವರಿಗೆ ಅನಿಸಿದ್ರೆ ಇಮಿಡಿಯೇಟ್ ಆಗಿ ಬಂದು ಒಂದು ಅರ್ಜಿಯನ್ನು ನ್ಯಾಯಾಲಯಕ್ಕೆ ಹಾಕಿದ್ರೆ ನ್ಯಾಯಾಲಯವು ಆ ಕೇಸನ್ನ ಬೋರ್ಡ್ ಮೇಲೆ ತರಿಸ್ಕೊಂಡು ಆ ಕೇಸನ್ನ ಮಧ್ಯಸ್ಥಿಕೆ ಅಂದ್ರೆ ಕಳಿಸ್ಕೊಡುತ್ತೆ. ಓಕೆ, ಇವಾಗ ಎಲ್ಲಾ ತರಹದ ಸಿವಿಲ್ ಕೇಸಸ್ಗಳು ಕೂಡ ಮಧ್ಯಸ್ಥಿಕೆಗೆ ಬರಬಹುದು ಅಂತ ಹೇಳಿದ್ರೆ, ಸೊ ಯಾರ್ಯಾರು ಪಾಲ್ಗೊಳ್ಬಹುದು ಸರ್ ಈ ಒಂದು ಮಧ್ಯಸ್ಥಿಕೆಯಲ್ಲಿ? ಉಭಯ ಪಕ್ಷಗಾರರು ಬರ್ತಾರೆ, ಅವ್ರು ಬೇಕೇ ಬೇಕು. ಯಾಕಂದ್ರೆ ಇದು ಪಕ್ಷಗಾರರು ಮಾಡಿಕೊಳ್ಳುವ ಒಂದು ರಾಜಿ. ಇಲ್ಲಿ ಯಾರು ಒತ್ತಾಯ ಇಲ್ಲ, ಯಾರು ಅವರಿಗೆ ಫೋರ್ಸ್ ಮಾಡೋದಿಲ್ಲ, ಅಥವಾ ಈವನ್ ಮಧ್ಯಸ್ಥಿಕೆದಾರರು ಯಾವ ವಿಚಾರವೂ ಇಲ್ಲ. ಅವ್ರು ಖಾಲಿ ಅವರಿಗೆ ಒಂದು ಕ್ಯಾಟಲಿಸ್ಟಿಕ್ ಅಂತ ಹೇಳ್ತೀವಿ ನಾವು, ಖಾಲಿ ಈ ತರ ಮಾಡ್ಕೊಳ್ಬಹುದಕ್ಕೆ ಅವ್ರಿಗೆ ಏನೋ ಒಂದು ಸಹಾಯ ಮಾಡ್ತಾರೆ ಅಷ್ಟೇ ಬಿಟ್ಟರು, ಅವ್ರು ರಾಜಿ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡ್ತಾರೆ ಬಿಟ್ರೆ ಅವರು ಯಾರು ಅದನ್ನ ಹೀಗೆ ಮಾಡ್ಕೊಳ್ಳಿ ಅಂತ ಹೇಳುವುದಿಲ್ಲ. ಇದು ಪಕ್ಷಗಾರರೇ ಅರ್ಥ ಮಾಡ್ಕೊಳ್ಬೇಕು, ಯಾವ ರೀತಿ ನಾನು ಕೇಸ್ ನಡೆಸಿದ್ರೆ ನನ್ಗೆ ಏನ್ ತೊಂದರೆ ಆಗ್ಬೋದು, ನಾ ರಾಜಿ ಆದ್ರೆ ನನ್ಗೆ ಏನ್ ಲಾಭ ಆಗ್ಬೋದು, ಈ ಬಗ್ಗೆ ಅವರಿಗೆ ಮನವರಿಕೆ ಮಾಡ್ಲಿಕ್ಕೆ ಸಹಾಯ ಮಾಡ್ತಾರೆ ಅಷ್ಟೇ ಬಿಟ್ರೆ ಬೇರೇನಿಲ್ಲ. ಅದ್ರ ಜೊತೆಗೆ ಇಬ್ಬರ ವಕೀಲರುಗಳು ಬರ್ಬೋದು. ಮತ್ತು ಕೆಲವೊಂದು ಸಲ ಏನಾಗುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಫ್ಯಾಮಿಲಿ ಮ್ಯಾಟರ್ಸ್ ಇರುತ್ತೆ, ಆ ಮಹಿಳೆ ಜೊತೆಗೆ ಪತ್ನಿ ಜೊತೆಗೆ ಅವಳ ಸಂಬಂಧಿಕರು, ತಾಯಿಯೋ ತಂದೆಯೋ ಅಣ್ಣನೋ ಅಥವಾ ಇವನ್ ಜೊತೆಗೆ ಇವನ್ ತಾಯಿ ತಂದೆಗಳು ಅವರು ಬರ್ಬೋದು, ಮಾವನೋ ಯಾರೋ ಒಂದು ಆ ಮದುವೆ ನಡೆಸಲಿಕ್ಕೆ ಮುಂದಾಳತ್ವ ವಹಿಸಿರ್ತಾರೆ, ಅವರಿಗೆ ಅವರ ಬಗ್ಗೆ ಹೆಚ್ಚಿನ ಮಾಹಿತಿ ಇರುತ್ತೆ. ಅಂತ ವ್ಯಕ್ತಿ ಬಂದಾಗ ರಾಜಿ ಆಗುವ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಅಂತವರನ್ನು ಕರ್ಕೊಂಡು ಬರ್ಬೋದು. ಅಲ್ಲಿ
ಇಂಥವರೇ ಬರಬಾರದು, ಇವರೇ ಬರಬೇಕು ಅಂತೇನು ಕೇಸಿಗೆ ನಿಘಂಟಿಲ್ಲ. ಸಂಬಂಧಪಟ್ಟವರು ಆ ಕೇಸಿಗೆ ಸಂಬಂಧಪಟ್ಟವರು, ಆ ಕೇಸಿನ ಬಗ್ಗೆ ಮಾಹಿತಿ ಇರುವವರು, ಆ ಕೇಸನ್ನ ಪಕ್ಷಕಾರರು ರಾಜಿ ಮಾಡಿಕೊಳ್ಳಲಿಕ್ಕೆ ಸಹಾಯ ಮಾಡುವವರು ಯಾರು ಇದ್ರೂ ಬರ್ಬೋದು, ಸ್ನೇಹಿತರು ಇರ್ಬೋದು, ಓಕೆ ಯಾರು ಬರ್ಬೋದು. ಓಕೆ. ಈ ಒಂದು ಅಭಿಯಾನ ಅಥವಾ ಈ ಒಂದು ಮಧ್ಯಸ್ಥಿಕೆ ಒಂದು ನಿರ್ದಿಷ್ಟ ಸಮಯದಲ್ಲೇ ನಡೆಯುತ್ತಾ ಅಥವಾ ನಿರಂತರ ಪ್ರಕ್ರಿಯೆ ಹಾಗೆ ಮುಂದುವರಿಯುತ್ತಾ ಸರ್? ಇದು ಮೊದಲು ಹಿಂದೂ ಇತ್ತು, ಮುಂದೂ ಇದೆ, ಆಗ್ತಾನೆ ಇದೆ. ಮತ್ತೆ ಇದೊಂದು ಅಭಿಯಾನವನ್ನ ಸ್ಪೆಷಲ್ ಆಗಿ ತಗೋ. ಈಗ ಸ್ಪೆಷಲ್ ಲೋಕ ಅದಾಲತ್ ಮಾಡ್ತೀವಿ, ಲೋಕ ಅದಾಲತ್ ಆಗ್ತಾನೆ ಇರುತ್ತೆ. ನಾವು ಸ್ಪೆಷಲ್ ಲೋಕ ಅದಾಲತ್, ಚೆಕ್ ಬೌನ್ಸ್ ಕೇಸ್ ಇದೆ ನಮ್ಮಲ್ಲಿ, 30% ಚೆಕ್ ಬೌನ್ಸ್ ಕೇಸ್ ಇದೆ ಕ್ರಿಮಿನಲ್ ಕೇಸ್ ಪೆಂಡೆನ್ಸಿಯಲ್ಲಿ, 30% ಚೆಕ್ ಬೌನ್ಸ್ ಕೇಸ್. ಆ ಚೆಕ್ ಬೌನ್ಸ್ ಕೇಸನ್ನೇ ರಾಜಿ ಮಾಡ್ಕೊಳ್ಳಿಕ್ಕೆ ಒಂದು ಹೊಸ ಅಭಿಯಾನವನ್ನ ಮಾಡಬಹುದು ನಾವು. ಒಂದು ಆ ತರ ಒಂದು ಸ್ಪೆಷಲ್ ಲೋಕ ಅದಾಲತ್ ತರನೇ ಇದು ಸ್ಪೆಷಲ್ ಮೀಡಿಯೇಷನ್. ಇಲ್ಲಿ ಯಾರೆಲ್ಲ ರಾಜಿ ಮಾಡ್ಕೊಳ್ಳಿಕ್ಕೆ ಅವರಿಗೆ ಆಸಕ್ತಿ ಇದೆ ಅವ್ರು ಈ ಒಂದು 90 ದಿವಸದಲ್ಲಿ ನಾವು ಏನ್ ಮಾಡ್ತೀವಿ ಅದನ್ನ ಮಾಡ್ಕೊಳ್ತೀವಿ. ಅದ್ರ ನಂತರವೂ ಈ ಒಂದು ಮಧ್ಯಸ್ಥಿಕೆಯ ರಾಜಿ ಆಗುವಂತ ಪ್ರಕ್ರಿಯೆ ಇದೆಯಲ್ಲ, ಅದು ಕಂಟಿನ್ಯೂ ನಿರಂತರವಾಗಿ ಆಗ್ತಾನೆ ಇರುತ್ತೆ, ಪ್ರತಿದಿನವೂ ಕೂಡ ಅದು ನಡೀತೆ. ಆಮೇಲೆ ಈ ಒಂದು ಅಭಿಯಾನದಲ್ಲಿ, ಈ 90 ದಿವಸ ಅಭಿಯಾನದಲ್ಲಿ ಏನು ನಮಗೆ ಬಂದ SOP ಪ್ರಕಾರ, ಇವನ್ ರಜಾ ದಿನದಲ್ಲೂ ಸಹ, ಸಂಡೇ ದಿವಸದಲ್ಲೂ ಮಾಡಿ ಅಂತ ಹೇಳಿದ್ದಾರೆ. ಪಕ್ಷಕಾರರಿಗೆ ಅನುಕೂಲ ಆದ್ರೆ, ಪಾರ್ಟಿಗಳಿಗೆ ಮತ್ತು ವಕೀಲರಿಗೆ ಅನುಕೂಲ ಆದ್ರೆ, ಇವನ್ ರಜಾ ದಿನ ಸಹ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಸೊ ಆ ದಿವಸ ನಮ್ಗೆ ರಜೆ ದಿವಸ ನನ್ಗೆ ಫ್ರೀ ಇದೆ, ನಾನು ಮನೇಲಿ ಇರ್ತೀನಿ, ನನ್ಗೆ ಬರ್ಬೋದು, ಬೇರೆ ದಿವಸ ನನ್ಗೆ ಕಷ್ಟ ಇದೆ ಅಂತಂದ್ರೆ ಖಂಡಿತವಾಗಿ ಅವರು ಶನಿವಾರ ಅಥವಾ ಆದಿತ್ಯವಾರ ನಾನು ಬರ್ತೀನಿ ಅಂತ ಟೈಮ್ ತಗೊಂಡ್ರೆ ಆ ದಿವಸವೂ ಸಹ ರಾಜಿ ಮಾಡ್ಕೊಳ್ಬಹುದು. ಓಕೆ. ಈ ಮಧ್ಯಸ್ಥಿಕೆಯಿಂದ ಸರ್ ಯಾರಿಗೆ ಹೆಚ್ಚು ಅನುಕೂಲ ಆಗುತ್ತೆ ಸರ್? ನನ್ನ ಪ್ರಕಾರ ಫಸ್ಟ್ ಬೆನಿಫಿಟ್ ಇಸ್ ಪಾರ್ಟೀಸ್. ಯಾಕಂದ್ರೆ ಈಗ ಗಂಡ ಹೆಂಡತಿ ಜಗಳ ಅಂತ ಏನೋ ಕೌಟುಂಬಿಕ ವ್ಯಾಜ್ಯ ಇದೆ ಅಂತ ತಿಳ್ಕೊಳ್ಳಿ, ಅವರು ಒಟ್ಟಾದರೆ ಬಹುಶಃ ಅವರಿಬ್ಬರಿಗೆ ಮಾತ್ರ ಅಲ್ಲ, ಅವರ ಮಕ್ಕಳಿಗೂ ಅದು ಬಹಳ ಒಂದು, ಅವರ ಮಕ್ಕಳು ಇರ್ಬೋದು, ಕುಟುಂಬದವರು ಇರ್ಬೋದು, ಸ್ನೇಹಿತರಿರ್ಬೋದು. ಪ್ರಥಮವಾಗಿ ನನ್ನ ಪ್ರಕಾರ ಕೌಟುಂಬಿಕ ವ್ಯಾಜ್ಯ ತಗೊಂಡ್ರೆ ಮಕ್ಕಳಷ್ಟು ಖುಷಿ ಪಡುವವರು ಯಾರು ಇರ್ಲಿಕ್ಕಿಲ್ಲ. ಸಣ್ಣ ಮಗು ಇರುತ್ತೆ, 5 ವರ್ಷ 6 ವರ್ಷ, ತಂದೆ ತಾಯಿ ಗಲಾಟೆ ಆಗಿ ಬೇರೆ ಬೇರೆ ಆದ್ರೆ ಆ ಮಗುಗೆ ಆಗೋಷ್ಟು ನೋವು ಬೇರೆ ಯಾರಿಗೂ ಆಗ್ಲಿಕ್ಕಿಲ್ಲ. ತಂದೆ ತಾಯಿಗಳು ಬಿಡಿ ಅದು ಆಗೋದೇ, ಬಟ್ ಅವರು ದೊಡ್ಡವರು ಇರ್ತಾರೆ. ಬಟ್ ಆ ಮಗುವಿಗೆ ತಂದೆಯ ಅಥವಾ ತಾಯಿಯ ಒಂದು ಪ್ರೀತಿಯಿಂದ ಅದು ವಂಚಿತರಾದ್ರೆ ಸಮಾಜದಲ್ಲಿ ಮುಂದೆ ಬೆಳಿಲಿಕ್ಕೂ, ಆ ಮಗುವಿನ ಬುದ್ಧಿ ಬೆಳವಣಿಗೆಯಲ್ಲಿರ್ಬೋದು, ನಡವಳಿಕೆಯಲ್ಲಿರ್ಬೋದು, ಎಲ್ಲ ಆಸಕ್ತಿಯನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ. ಸೊ ಅದರಿಂದ ಇದು ಪಕ್ಷಕಾರರಿಗೆ, ಇವನ್ ಬೇರೆ ಕೇಸ್ ತಗೊಳ್ಳಿ ನೀವು, ಈಗ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಇದೆ, ಒಬ್ಬ ತನ್ನ ಆಸ್ತಿಯನ್ನು ಇನ್ನೊಬ್ಬನಿಗೆ ನಾನು ಕೊಡ್ತೇನೆ ಅಂತ ಹೇಳಿ ಮುಂಗಡ ಹಣ ತಗೊಂಡಿರ್ತಾನೆ, ಇಷ್ಟು ಅಮೌಂಟ್ ಇಷ್ಟು ದಿವಸದಲ್ಲಿ ಇಷ್ಟು ತಿಂಗಳಲ್ಲಿ ನಾನು ಬರೆದು ಕೊಡ್ತೇನೆ ಅಂತ, ಅದಾಗಲಿಲ್ಲ, ಕೊಟ್ಟಲಿಲ್ಲ, ಪುನಃ ಅವರು ರಾಜಿ ಮಾಡ್ಕೊಂಡ್ರೆ ಇಬ್ಬರು ಸಂತೋಷದಲ್ಲಿ ಹೋಗ್ತಾರೆ. ಮಧ್ಯಸ್ಥಿಕೆಯಲ್ಲಿ ಇರ್ತಕ್ಕಂಥ, ಅದಕ್ಕೆ ನಾನು ಹೇಳಿದ್ದು, ಇದು ಕೋರ್ಟಿನಲ್ಲಿ ಆಗುವ ವ್ಯಾಜ್ಯ ಬೇರೆ, ತೀರ್ಮಾನ ಬೇರೆ, ತೀರ್ಪು ಬೇರೆ. ಇಲ್ಲಿ ಏನಾಗುತ್ತೆ, ಇಬ್ಬರು ಪಕ್ಷಕಾರರು ಕೂತ್ಕೊಂಡು ಅವರಿಗೆ ಬೇಕಾದ ಹಾಗೆ ಏನೋ ಒಂದು ವರ್ಷ ನಂಗೆ ಜಾಸ್ತಿ ಕೊಡಿ, ನಾನು ದುಡ್ಡು ಕೊಡ್ತೀನಿ, ಜಾಸ್ತಿ ದುಡ್ಡು ಕೊಡ್ತೀನಿ, ಏನೋ ಒಂದು ರಾಜಿ ಒಂದು ಮೂಲಕ ಅವರು ಒಪ್ಪಿಕೊಂಡ್ರೆ ಹೊರಗೆ ಹೋಗುವಾಗ ಅವರು ಸ್ನೇಹಿತರಾಗಿ ಆ ಒಂದು ಸಂಬಂಧನ ಇಟ್ಕೊಂಡು ಹೋಗ್ತಾರೆ. ಇಲ್ಲಿ ಸಂಬಂಧ ಹಾಳಾಗೋದಿಲ್ಲ, ಸಂಬಂಧವನ್ನು ವಾಪಸ್ ಬೆಸಿಲಿಕ್ಕೆ ಇರತಕ್ಕಂಥ ಒಂದು ಪ್ರಕ್ರಿಯೆ. ಓಕೆ. ಕೊನೆಯದಾಗಿ ಸರ್, ಒಂದು ಅಭಿಯಾನದ ಬಗ್ಗೆ ಜನರಿಗೆ ಏನು ಮೆಸೇಜ್ ಕೊಡಕ್ಕೆ ಬಯಸ್ತೀರಾ ಸರ್? ನನ್ನ ಈ ಒಂದು ರಾಷ್ಟ್ರಕ್ಕಾಗಿ ಮಧ್ಯಸ್ಥಿಕೆ, ಈ ಒಂದು ಅಭಿಯಾನದ ಸದುಪಯೋಗವನ್ನು ಪ್ರತಿಯೊಬ್ಬರು ಪಡಿಬೇಕಂತ ನನ್ನ ಕಳಕಳಿಯ ಮನವಿ. ನಾನು ಆಗಲೇ ಹೇಳಿದ್ದೀನಿ, ಈ ಮಧ್ಯಸ್ಥಿಕೆಯ ಈ ಒಂದು ಏನು ಪ್ರಕ್ರಿಯೆ ನಿರಂತರವಾಗಿ ಇರುವಂಥದ್ದು ಇದೆ, ಆಗ್ತಾನೂ ಇದೆ, ಜಿಲ್ಲಾ ಕೇಂದ್ರಗಳಲ್ಲಿ ಆಗ್ತಾನೆ ಇದೆ. ಆದರೆ ಈ ಒಂದು ಸ್ಪೆಷಲ್ ಮೀಡಿಯೇಷನ್ ಡ್ರೈವ್ ಏನು ನಾವು ಮಾಡಿದ್ದೀವಿ 90 ದಿವಸಗಳ, ಇದರಲ್ಲಿ ನೀವು ಹೆಚ್ಚು ಜನರು ತಮ್ಮ ತಮ್ಮ ಪ್ರಕರಣಗಳನ್ನು, ನಿಮ್ಮ ಕೇಸು ಆ ದಿವಸ ಕೋರ್ಟಲ್ಲಿ ಇಲ್ಲ ಅಂತ ಹೇಳೋದು ಬೇಡ, ನೀವು ಒಂದು ವೇಳೆ ನಿಮ್ಮ ಕೇಸನ್ನು ನಾನು ರಾಜಿ ಮಾಡ್ಕೊಳ್ಳಬೇಕು, ಅದು ಎಷ್ಟೋ ಹಳೆ ಕೇಸು ಬೇಕಾದರೆ ಆಗಿರ್ಬೋದು, ರಾಜಿ ಮಾಡ್ಕೊಳ್ಳಿಕ್ಕೆ ನಾನು ತಯಾರಿದ್ದೀನಿ. ಪಾರ್ಟಿಷನ್ ಸೂಟ್ ಇರ್ಬೋದು, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಇರ್ಬೋದು, ಡಿಕ್ಲರೇಷನ್ ಸೂಟ್ ಇರ್ಬೋದು, ಇಂಜೆಕ್ಷನ್ ಸೂಟ್ ಇರ್ಬೋದು, ಕಮರ್ಷಿಯಲ್ ವ್ಯಾಜ್ಯ ಇರ್ಬೋದು, ಈ ಅಂಥ ಕೇಸುಗಳಲ್ಲಿ ನಾನು ರಾಜಿ ಮಾಡ್ಕೊಳ್ತೀವಿ ಅಂತಂದರೆ ದಯವಿಟ್ಟು ತಮ್ಮ ವಕೀಲರಿಗೆ ಆ ಮಾಹಿತಿಯನ್ನು ಕೊಡಿ, ಅಥವಾ ತಾವು ಖುದ್ದು ನ್ಯಾಯಾಲಯಕ್ಕೆ ಬಂದು ನ್ಯಾಯಾಧೀಶರ ಮುಂದೆ ಹೇಳ್ಬೋದು. ವಕೀಲರ ಮೂಲಕ ತಮ್ಮ ನ್ಯಾಯಾಧೀಶರಿಗೆ ನಮ್ಮ ಕೇಸನ್ನು ರಾಜಿ ಮಾಡ್ಕೊಳ್ಳಿಕ್ಕೆ ಕಳಿಸ್ಕೊಡಿ ಅಂತ ಹೇಳಿದರೆ ನ್ಯಾಯಾಧೀಶರು ಆ ಕೇಸನ್ನು ಮೀಡಿಯೇಷನ್ ಸೆಂಟರ್ಗೆ, ತಾಲೂಕು ಆಗಿರ್ಬೋದು, ಜಿಲ್ಲೆಯಲ್ಲಿ ಆಗಿರ್ಬೋದು, ಅಥವಾ ಬೆಂಗಳೂರು ಮೀಡಿಯೇಷನ್ ಸೆಂಟರ್, ಕರ್ನಾಟಕ ಮೀಡಿಯೇಷನ್ ಸೆಂಟರ್, ಇಲ್ಲಿಗೆ ಕಳಿಸಿಕೊಡ್ತಾರೆ. ಅಲ್ಲಿ ಒಂದು ಪ್ರಯತ್ನವನ್ನು ಮಾಡಿ, ಈ ರಾಜಿ ಆಗದಿದ್ರೆ ನನಗೇನು ತೊಂದರೆ ಆಗುತ್ತಂತ ತಮ್ಮಲ್ಲಿ ಏನು ಅದ್ರ ಬಗ್ಗೆ ಏನು ಬೆದರಿಕೆ ಬೇಡ. ಒಂದು ವೇಳೆ ರಾಜಿ ಆಗಲಿಲ್ಲ ಅಂತಂದರೆ ವಾಪಸ್ ಅದು ಕೋರ್ಟಿಗೆ ಬರುತ್ತೆ, ವಾಪಸ್ ಕೋರ್ಟಿಗೆ ಬಂದು ಕೋರ್ಟಿನಲ್ಲಿ ತೀರ್ಮಾನ ಆಗುತ್ತೆ.
ಇನ್ನೊಂದು ವಿಚಾರ ನಾನು ನಿಮ್ಗೆ ಹೇಳೋದಂತಂದರೆ, ನೀವು ಯಾವುದೇ ಸೂಕ್ಷ್ಮ ವಿಚಾರವನ್ನು, ಭಾಳ ಸೀಕ್ರೆಟ್ ವಿಚಾರವನ್ನು ನೀವು ಹಂಚಿಕೊಂಡಿರ್ಬೋದು, ಯಾವುದು ಮೀಡಿಯೇಷನ್ ಆಗ್ತಾ ಇರುವಾಗ. ಅಲ್ಲಿ ಕೆಲವೊಂದು ದಾಖಲೆಗಳನ್ನು ನೀವು ಪ್ರೊಡ್ಯೂಸ್ ಮಾಡಿರ್ಬೋದು, ನೀವು ಅದು ಗುಟ್ಟಾಗಿ ಇಟ್ಕೊಂಡಿರ್ತೀರಿ, ಅಲ್ಲಿ ಪ್ರೊಡ್ಯೂಸ್ ಮಾಡ್ತೀರಿ. ಅದು ಯಾವುದನ್ನು ಮಧ್ಯಸ್ಥಿಕೆದಾರರಾಗಲಿ ಆ ಉಳಿದ ಪಕ್ಷಗಾರರಾಗಲಿ ನ್ಯಾಯಾಲಯದಲ್ಲಿ ಹೇಳಲಿಕ್ಕಿಲ್ಲ. ಅದು ಬಹಳ ಗೌಪ್ಯವಾಗಿ ಇಡ್ತಾರೆ. ಮಧ್ಯಸ್ಥಿಕೆ ಕೇಂದ್ರದಲ್ಲಿ ಆಗ್ತಕ್ಕಂಥ ಯಾವುದೇ ಮಾತುಕತೆ ಇರ್ಬೋದು, ಯಾವುದೇ ಒಂದು ಗೌಪ್ಯ ವಿಚಾರಗಳ ಬಗ್ಗೆ ದಾಖಲೆಗಳಿರ್ಬೋದು, ಅಂಥವುಗಳನ್ನು ನ್ಯಾಯಾಲಯದಲ್ಲಿ ವಾಪಸ್ ಬಂದ ನಂತರ ಅದನ್ನ ಬಗ್ಗೆ ಹೇಳಲಿಕ್ಕಿಲ್ಲ. ಅದು ಬಾರ್ ಮಾಡಿದ್ದಾರೆ. ಅದರ ಬಗ್ಗೆ ಅಲ್ಲಿ ಹೇಳಲಿಕ್ಕೆ ಯಾರೂ ಹೇಳಲಿಕ್ಕಿಲ್ಲ. ಅದು ಗೌಪ್ಯವಾಗಿರುತ್ತೆ. ನ್ಯಾಯಾಲಯದಲ್ಲಿ ತಮ್ಮ ಕೇಸು ಏನು, ತಮ್ಮ ಉಳಿದ ಪ್ಲೀಡಿಂಗ್ ಏನಿದೆ ಅದರ ಆಧಾರದ ಮೇಲೆ ಮುಂದುವರ್ಕೊಂಡು ಹೋಗುತ್ತೆ. ಓಕೆ. ಆಮೇಲೆ ಮಧ್ಯಸ್ಥಿಕೆಯಲ್ಲಿ ತೀರ್ಮಾನವಾದಂಥ ಪ್ರಕರಣಗಳ ಒಂದು ಜಡ್ಜ್ಮೆಂಟ್ ಏನಿರುತ್ತೆ ಅದು ಫೈನಲ್ ಆಗಿರುತ್ತಲ್ವ ಸರ್? ಅದು ನ್ಯಾಯಾಧೀಶರು ಪುನಃ ವಾಪಸ್ಸು ನ್ಯಾಯಾಲಯಕ್ಕೆ ಬರುತ್ತೆ. ಅವರಿಗೆ ಮಧ್ಯಸ್ಥಿಕೆಯಲ್ಲಿ ಒಂದು ಟರ್ಮ್ಸ್ ಆಫ್ ಸೆಟಲ್ಮೆಂಟ್ ಅಲ್ಲ, ಫೇಲ್ ಆದ್ರೆ ನ್ಯಾಯಾಲಯಕ್ಕೆ ಬಂದು ಮುಂದೆ ಹೋಗುತ್ತೆ, ಅಲ್ಲಿ ಸಕ್ಸಸ್ ಆಗುತ್ತೆ. ಆಗ ಒಂದು ಟರ್ಮ್ಸ್ ಆಫ್ ಸೆಟಲ್ಮೆಂಟ್ ಇಷ್ಟು ದಿವಸದಲ್ಲಿ, ಫಾರ್ ಎಕ್ಸಾಂಪಲ್ ಬಾಡಿಗೆ ವಿಚಾರ, ನಾನು 1 ವರ್ಷ ಅಥವಾ 6 ತಿಂಗಳು ನನಗೆ ಬಾಡಿಗೆ ಜಾಸ್ತಿ ಅಂದರೆ 6 ತಿಂಗಳು ನನಗೆ ಎಕ್ಸ್ಟೆನ್ಷನ್ ಕೊಡಬೇಕು. ಆ ಮನೇಲಿ ನಾನು 6 ತಿಂಗಳೊಳಗೆ ಬಿಟ್ಟು ಕೊಡ್ತೀನಿ, ನಾನು ಇಷ್ಟು ಜಾಸ್ತಿ ನಿಮಗೆ ಬಾಡಿಗೆ ಕೊಡ್ತೀನಿ. ಈ ತರ ಒಂದು ಟರ್ಮ್ಸ್ ಆಫ್ ಸೆಟಲ್ಮೆಂಟ್ ಅನ್ನ ಬರೆಸಿ ಅದು ನ್ಯಾಯಾಲಯಕ್ಕೆ ಕಳಿಸ್ಕೊಡ್ತಾರೆ ಅವರು. ಮೀಡಿಯೇಷನ್ ಕೇಂದ್ರದಿಂದ ನ್ಯಾಯಾಲಯಕ್ಕೆ ಅದು ಬರುತ್ತೆ. ಆಗ ನ್ಯಾಯಾಲಯದವರು ಇಬ್ರು ಪಕ್ಷಗಾರನ ವಾಪಸ್ ಕರೆಸಿ ಅದನ್ನ ಓದಿ ಹೇಳ್ತಾರೆ, ಇಲ್ಲಿ ಬರ್ದಿದ್ದೆಲ್ಲ ಕರೆಕ್ಟ್ ಇದೆಯಾ, ನೀವು ಇದಕ್ಕೆ ಒಪ್ಕೊಂಡಿದ್ದೀರಾ ಅಂತ ಪಕ್ಷಕಾರ ಹತ್ರ ಕೇಳ್ತಾರೆ. ಅವ್ರು ಹೌದು ಅಂತ ಒಪ್ಕೊಂಡ್ರೆ ಅಲ್ಲಿಗೆ ಅವರು ನ್ಯಾಯಾಧೀಶರು ಒಂದು ಆರ್ಡರ್ ಮಾಡ್ತಾರೆ. ದಿಸ್ ಆರ್ಡರ್ ಇಸ್ ಬೈಂಡಿಂಗ್. ಅದು ನಾವು ಫೈನಲ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಷ್ಟ್ರಕ್ಕಾಗಿ ಮಧ್ಯಸ್ಥಿಕೆ ಎನ್ನುವಂಥ ಅಭಿಯಾನದ ಬಗ್ಗೆ, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಒಂದು ತಯಾರಿ ಹೇಗಿದೆ, ಸೊ ಅಭಿಯಾನದ ಉದ್ದೇಶ ಏನು, ಇದೆಲ್ಲದರ ಸಮಗ್ರ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ರೆ ಧನ್ಯವಾದಗಳು. ನಮಸ್ತೆ. ಎಸ್ ವೀಕ್ಷಕರೇ, ನಿಜಕ್ಕೂ ಈ ಒಂದು ಅಭಿಯಾನದಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಳಿ. ಪ್ರತಿಯೊಂದು ಸಿವಿಲ್ ಪ್ರಕರಣಗಳನ್ನು ಕೂಡ ನಿಮ್ಮ ಹತ್ತಿರದ ನ್ಯಾಯಾಲಯಗಳಿಗೆ ಹೋಗಿ ನೀವು ಬಗೆಹರಿಸಿಕೊಳ್ಳಿ. ಈ ಒಂದು ಉದ್ದೇಶ ಈಡೇರಬೇಕು ಅಂತಂದ್ರೆ ನೀವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು. ಹಾಗಾಗಿ ಭಾಗವಹಿಸಿ ಅಂತ ಹೇಳ್ತಾ ಇವತ್ತಿನ ಕಾನೂನು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಾನ್ ವೆಜ್ ಪ್ರಿಯರಿಗೆ ತುಂಬಾ ತುಂಬಾ ಚೆನ್ನಾಗಿರೋ ಡಿಶು. ನೆನಪಾದ ಕೂಡಲೇ ಪಟ್ ಅಂತ ಮಾಡಬಹುದು ಬೋಂಡಾಸ್ ಮೀನಿನ ಕಬಾಬ್. ನೋಡಕ್ ಹೆಂಗಿದೆ ಗೊತ್ತಾ, ಆನಿಯನ್ ಚಿಪ್ಸ್ ಅಂತ ಬರುತ್ತೆ ರೌಂಡ್ ರೌಂಡ್ ಆಗಿ, ಆ ತರ ಕಾಣಿಸ್ತಾ ಇದೆ ನನಗೆ.